ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೆಫಾಕೈನ್ ಡ್ರೈ ಸಿರಪ್ ಬಗ್ಗೆ. ಇದಕ್ಕೆ ಸೆಫಾರಾಕ್ಸಿಮ್ ಎಕ್ಸಿಟೆಲ್ ಓರಲ್ ಸಸ್ಪೆನ್ಷನ್ ಅನ್ನು ಅನ್ಬೋದು. ಸೆಫಾಕೈನ್ ಡ್ರೈ ಸಿರಪ್ 125 mg ಅಂದ್ರೆ ಏನು, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನೇನಿರ್ತೈತಿ, ಯಾವ್ಯಾವ ಕಂಡೀಷನ್ವನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಮ ಮಕ್ಕಳಿಗೆ ಬರೆದು ಕೊಟ್ಟಿರ್ತಾರೆ, ಮತ್ತೆ ಡಾಕ್ಟರ್ ನಿಮ್ಗೆ ಮಕ್ಕಳಿಗೆ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಈ ಸಿರಪ್ವನ್ನು ನೀವು ಯಾವ ರೀತಿಯಾಗಿ ತಯಾರ ಮಾಡ್ಬೋದು, ತಯಾರ ಅಂದ್ರೆ ಪ್ರಿಪೇರ್ ಹೆಂಗೆ ಮಾಡ್ಬೋದು, ಡ್ರೈ ಫಾರ್ಮ್ನಾಗ ಇರ್ತೈತಿ. ಇದನ್ನು ತಗೊಂಡಾದ್ಮೇಲೆ ನಿಮ್ಮ ಮಕ್ಕಳಿಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು, ಯಾರು ಈ ಸಿರಪ್ವನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಸಿರಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನೇನು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೆಫಾಕೈನ್ ಡ್ರೈ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್ಪು ಮತ್ತಿದು ಒಂದು ಆಂಟಿಬಯೋಟಿಕ್ ಸಿರಪ್. ಇದನ್ನ ಎಲ್ಲಿ ಪ್ರಮುಖತಃ ಬಳಸಲಾಗ್ತೈತೆ ಅಂದ್ರೆ ನಿಮ್ಮ ಮೈಯಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅದಾವಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಬಳಸಲಾಗ್ತೈತಿ. ಮತ್ತು ಸೆಫಾಕೈನ್ ಡ್ರೈ ಸಿರಪ್ ಏನಿದೆ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತದಪ್ಪ ಅಂದ್ರೆ ಸೆಫಾರಾಕ್ಸಿಮ್ 125 mg ಪ್ರಮಾಣದಾಗ ಇರ್ತೈತಿ. ಮತ್ತು ಸೆಫಾರಾಕ್ಸಿಮ್ ನೋಡ್ರಿ ಸಿರಪ್ ಏನಿದೆ ಇದು 125 mg ದಾಗನೂ ಸಿಗ್ತೈತಿ, 250 mg ದಾಗನೂ ಸಿಗ್ತೈತ್ರಿ. ಸೊ ಈ ಸಿರಪ್ ಅನ್ನು ಮಾರ್ಕೆಟರ್ ಯಾರಪ್ಪ ಅಂದ್ರೆ ಮ್ಯಾನ್ಕೈಂಡ್ ಫಾರ್ಮಾ. ಮತ್ತು ಯಾವ ರೀತಿ ಇದನ್ನ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಅಂದ್ರೆ ನಿಮ್ಮ ಮನೆ ಒಳಗ ನಾರ್ಮಲ್ ತಾಪಮಾನ್ಯಾಗ ಈ ಸಿರಪ್ ಅನ್ನು ನೀವು ಇಡಬಹುದು. ಇಲ್ಲ ಎಲ್ಲಿ ನೀವು ಇರಾಕ್ ಕುಂತೀರಿ ಅಲ್ಲೇ ಬಹಳ ಜಾಸ್ತಿ ಶೆಕೆ ಇದೆ, ಬಹಳ ಜಾಸ್ತಿ ಟೆಂಪರೇಚರ್ ಇದೆ ಅಂದ್ರೆ ಅಂತ ಕಂಡೀಷನ್ನಾಗ ಈ ಸಿರಪ್ ಅನ್ನು ನೀವು ಓಪನ್ ಮಾಡಿ ನಿಮ್ಮ ಮಕ್ಕಳಿಗೆ ಹಾಕಿ ಆಮೇಲೆ ಮತ್ತೆ ಪುನಃ ಫ್ರಿಜ್ ಒಳಗೆ ಕೂಡ ಇಡ್ಬೋದ್ರಿ. ಈಗ ಮಾತಾಡೋಣ ಈ ಸಿರಪ್ ಒಂದು ಇಂಡಿಕೇಶನ್ಸ್ ಬಗ್ಗೆ, ಅಂದ್ರೆ ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಇದನ್ನು ಬರೆದು ಕೊಡ್ತಾರಂತ. ಸೊ ಒಂದೇದು ನೋಡ್ರಿ, ನಿಮ್ಮ ಮಕ್ಕಳಿಗೆ ಶ್ವಾಸಕೋಶ ಸಂಬಂಧಿತ ಏನ್ರ ಇನ್ಫೆಕ್ಷನ್ ಐತಂದ್ರೆ, ಲಂಗ್ಸ್ ಇನ್ಫೆಕ್ಷನ್ ಆಗ್ಯಾವಂದ್ರೆ, ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗಕ್ಕೆ ಕುಂತೈತಂದ್ರೆ, ಉದಾಹರಣೆಗೆ ನಿಮೋನಿಯಾದಾಗ ನೋಡ್ರಿ ನಿಮ್ಮ ಮಕ್ಕಳದು ಲಂಗ್ಸ್ ಪುಪುಸ ಏನಿರ್ತೈತಿ ಅಲ್ಲೇ ನೀರು ತುಂಬ್ಕೋಬಹುದು, ಅಲ್ಲೇ ಪಸ್ ಆಗ್ಬೋದು, ಇಲ್ಲ ರಕ್ತ ಅಲ್ಲಿ ಹೆಪ್ಕೊಟ್ಬೋದು. ಆ ರೀತಿ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ಇದೇ ರೀತಿ ಶ್ವಾಸಕೋಶ ಸಂಬಂಧಿತ ಬೇರೆ ತ್ರಾಸ ಅದಾವ ಅಂದ್ರೆ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಮ ಮಕ್ಕಳು ಕಿವ್ಯಾಗ, ಗಂಟಲ್ನ್ಯಾಗ, ಮೂಗ್ನ್ಯಾಗ, ಇಲ್ಲ ಮೂತ್ರನಳ್ಯಾಗ, ತ್ವಚದ ಮೇಲೆ, ಇಲ್ಲ ಸಾಫ್ಟ್ ಟಿಶ್ಯೂಸ್ದಾಗ, ಮೂಳೆಯಲ್ಲಿ, ಜಾಯಿಂಟ್ಸ್ ಅಲ್ಲಿ, ಇದೇ ರೀತಿ ಮಕ್ಕಳದಾಗ ಏನರ ಆಪರೇಷನ್ ಆಗೈತೆ ಅಂದ್ರೆ ಅಲ್ಲಿ ಏನರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಇದನ್ನು ಗುಣಪಡಿಸ್ಲಿಕ್ಕೆ, ಇಲ್ಲ ನಿಮ್ಮ ಮಕ್ಕಳಿಗೆ ಗಂಟಲು ಚುಟ್ಕಿ ಟಾನ್ಸಿಲೈಟಿಸ್ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ನಿಮ್ಮ ಮಕ್ಕಳ ಕೈಯಾಗ ಕಾಲಾಗ ಏನರ ಗಾಯ ಆಗ್ಯಾವಪ್ಪ ಮಾಯ್ತಾ ಇಲ್ಲಂದ್ರೆ, ಇಲ್ಲ ಎಲ್ರ ನಿಮ್ಮ ಮಕ್ಕಳ ಮೈಯಾಗ ಪಸ್ ಆಗೈತೆ, ಇಲ್ಲಿ ಕ್ಯೂ ತುಂಬ್ಕೊಂಡೈತೆ ಅಂದ್ರೆ, ಇಲ್ಲ ಮಕ್ಕಳದಾಗ ಅಬ್ಡೋಮಿನ್ ಇನ್ಫೆಕ್ಷನ್ ಹೊಟ್ಟೆಯಲ್ಲಿ ಏನರ ಇನ್ಫೆಕ್ಷನ್ಸ್ ಆಗ್ಯಾವಂದ್ರೆ, ಇವೆಲ್ಲ ಕಂಡೀಷನ್ವನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಈ ಸಿರಪ್ವನ್ನು ನಿಮ್ಮ ಮಕ್ಕಳಿಗೆ ಬರೆದು ಕೊಡ್ತಾರೆ. ಸೊ ಇದೇ ರೀತಿ ಇನ್ನೂ ಬಹಳಷ್ಟು ಹಲವಾರು ಇನ್ಫೆಕ್ಷನ್ಸ್ ಕಂಡೀಷನ್ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳಿಗೆ ಇದನ್ನ ಬರೆದು ಕೊಡಬಹುದು, ಅಲ್ಲಿ ಕೂಡ ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದ್ರಿ. ಆದ್ರೆ ಇದು ಒಂದು ಆಂಟಿಬಯೋಟಿಕ್ ಸಿರಪ್, ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನರ ಫ್ಲೂ ಆಗೈತಂದ್ರ, ಕಾಮನ್ ಕೋಲ್ಡ್ ಆಗೈತಂದ್ರ ಅಂತ ಕಂಡೀಷನ್ಸ್ನಾಗ ಈ ಸಿರಪ್ ಯಾವುದೇ ರೀತಿ ಉಪಯೋಗಕ್ಕೆ ಬರಂಗಿಲ್ರಿ. ಈಗ ಹೇಳ್ಕೊಡ್ತೀನಿ ಈ ಸಿರಪ್ ಡೋಸೇಜ್ ಬಗ್ಗೆ. ಸೊ ನೋಡ್ರಿ, ಡಾಕ್ಟರ್ ಮಕ್ಕಳದಾಗ ಯಾವ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ತಗೊಳಕ್ ಹೇಳ್ತಾರ. ಸೊ ನೋಡ್ರಿ, ಸೆಫಾಕೈನ್ ಡ್ರೈ ಸಿರಪ್ ಏನಿದೆ ಇದ್ರೊಳಗೆ ಕಂಟೆಂಟ್ ಸೆಫಾರಾಕ್ಸಿಮ್ ಇರ್ತೈತಿ. ಸೊ ಮಕ್ಕಳದಾಗ ಸೆಫಾರಾಕ್ಸಿಮ್ ಏನಿದೆ ಅದ್ರ ಡೋಸೇಜ್ ಏನಪ್ಪಾ ಅಂದ್ರ 15 mg ಪ್ರತಿ kg ಪ್ರತಿ ಡೋಸ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರ್ರಿ. ಇದನ್ನ ದಿನಕ್ಕೆ 2 ಹೊತ್ತು ಕೊಡ್ತಾರೆ ಮಕ್ಕಳಿಗೆ. ಮತ್ತು ಇದನ್ನ ನೀವು ಮಕ್ಕಳಿಗೆ ಫೀಡಿಂಗ್ ಮಾಡೋದಕ್ಕಿಂತ ಮುಂಚೆ, ಇಲ್ಲ ಊಟದಕ್ಕಿಂತ ಮುಂಚೆ ಕೊಡ್ಬೋದು, ಇಲ್ಲ ಫೀಡಿಂಗ್ ಆದ್ಮೇಲೆ, ಊಟ ಆದ್ಮೇಲೆ ಕೂಡ ಇದನ್ನ ಕೊಡ್ಬೋದ್ರಿ. ಆದ್ರೆ ಪ್ರಿಫರೇಬ್ಲಿ ಊಟ ಆದ ನಂತರ, ಫೀಡಿಂಗ್ ಆದ ನಂತರನ ಸೇವನೆ ಮಾಡ್ಲಿಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಡಾಕ್ಟರ್ಸ್. ಈಗ ನಾನು ನಿಮ್ಗೆ ಇದನ್ನ ಒಂದು ಉದಾಹರಣೆ ಮೂಲಕ ತಿಳಿಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೇನೆ. ಅನ್ಕೋರಿ, ಒಂದು ಪಾಪು ಇದೆ, ಅದು ಪಾಪು ವೇಟ್ ಎಷ್ಟಪ್ಪ ಅಂದ್ರೆ 4 kg ಅಂತ ಅನ್ಕೋರಿ. ಸೊ ಇದು ಸೆಫಾರಾಕ್ಸಿಮ್ ಡೋಸೇಜ್ ಏನು 15 mg ಪ್ರತಿ kg ಪ್ರತಿ ಡೋಸ್.
ಸೊ ಈಗ ಪಾಪು ವೇಟ್ 4 kg ಇದೆ. ಸೊ ಈ ರೀತಿ ಹೋದರೆ 15 × 4 ಆಗುತ್ತೆ. ಸೊ ಅದು ಎಷ್ಟಾಯ್ತಪ್ಪ ಅಂದ್ರೆ 60 mg. ಸೊ ಈ ಕಂಡೀಷನ್ನ ಈ ಪಾಪುಗೆ 60 mg ಬೆಳಿಗ್ಗೆ ಕೊಡಬೇಕು, 60 mg ರಾತ್ರಿ ಕೊಡ್ಬೇಕ್ರಿ. ಸೊ ಇದು ಡೋಸೇಜ್ ಬಂತಿಲ್ಲ. ಈಗ ಈ ಸಿರಪ್ನಾಗ ನೋಡ್ರಿ ಪ್ರತಿ 5 ml 125 mg ಪ್ರಮಾಣ ಇರ್ತೈತಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತೈತಿ. ಅದು ಹೆಂಗೆ ಬರ್ತೈತಪ್ಪ ಅಂದ್ರೆ 25 mg ಪ್ರತಿ ml. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2.2 ml 2.2 ml ಬೆಳಿಗ್ಗೆ, 2.2 ml ರಾತ್ರಿ, ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ ತೊಗೊಳಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳಕ್ ಕುಂತಾರೆ ಆ ರೀತಿ ಕೂಡ ನೀವು ಇದನ್ನು ಕೊಡ್ಬೋದು. ಈಗ ಎಷ್ಟು ದಿನದ ಮಟ್ಟ ನೀವು ನಿಮ್ಮ ಮಕ್ಕಳಿಗೆ ಈ ಸಿರಪನ್ನು ಹಾಕ್ಬೋದು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಮ ಮಕ್ಕಳದ್ದು ಹಿಸ್ಟ್ರಿ ತೊಗೊಂತಾರ, ಅವ್ರಿಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ಅವ್ರಿಗೆ ಎದೆಯಾಗ ಏನಾರ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಎಕ್ಸ್ರೇ ರಿಪೋರ್ಟ್ ನೋಡ್ತಾರೆ, ಇಲ್ಲ ಅವ್ರ ಬ್ಲಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದ್ರೆ ಅದ್ರ ಇನ್ಫೆಕ್ಷನ್ ಲೆವೆಲ್ಸ್ ನೋಡ್ತಾರೆ, ಮತ್ತು ಯಾವ ಕಂಡೀಷನನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಬರೆದು ಕೊಡಾಕೊಂತಾರೆ, ಯಾವ ಸಮಸ್ಯೆ ಸಂಬಂಧ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನು ನಿಮ್ಮ ಮಕ್ಕಳಿಗೆ ಬಳಸೋಕೆ ಹೇಳೋಂತಾರೆ ಅಷ್ಟು ದಿನ ನೀವು ಇದನ್ನು ಕೊಡ್ಬೋದು. ಆದರೆ ಜನರಲಿ 5-20 ದಿನ ಸಾಮಾನ್ಯತಃ ಇದನ್ನು ಡಾಕ್ಟರ್ ತೊಗೊಳ್ಳಿಕ್ಕೆ ಹೇಳ್ತಾರೆ. ಈ ಇನ್ಫೆಕ್ಷನ್ ಭಾಳ ಸಿವಿಯರ್ ಐತಂದ್ರೆ ಭಾಳ ಜಾಸ್ತಿ ದಿನನೂ ತೊಗೊಳಕ್ಕೆ ಹೇಳ್ಬೋದು, ಇನ್ಫೆಕ್ಷನ್ ಕಡಿಮೆ ಐತಂದ್ರೆ ಕಡಿಮೆ ದಿನನೂ ತೊಗೊಳಕ್ಕೆ ಹೇಳ್ಬೋದು. ಅದಕ್ಕೆ ನಿಮ್ಮ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ಕೆ ಹೇಳೋಂತಾರೆ ಅಷ್ಟು ದಿನ ಇದನ್ನು ಉಪಯೋಗ ಮಾಡ್ಬೋದು. ಈಗ ಮಾತಾಡ್ತೇನೆ, ಇಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಈ ಸಿರಪನ್ನು ನೀವು ಯಾವ ರೀತಿ ತಯಾರ ಮಾಡ್ಬೋದು. ಈಗ ನೋಡ್ರಿ, ಸೆಫಾಕೈನ್ ಡ್ರೈ ಸಿರಪ್ ಅಂದ್ರೆ ಇದು ಪೌಡರ್ ಫಾರ್ಮ್ನಾಗ ಇರ್ತೈತ್ರಿ. ಸೊ ನೋಡ್ರಿ, ಇದ್ರದ್ದು ಒಂದು ಬಾಕ್ಸ್ ಬರ್ತೈತಲ್ಲ, ಅದ್ರೊಳಗೆ ನಿಮ್ಗೆ ಒಂದು ಪೌಡರ್ ಸಿಗ್ತೈತಿ, ಅದರ ಜೊತೆಗೆ ಒಂದು ಡಿಸ್ಟಿಲ್ಡ್ ವಾಟರ್ ಸಿಗ್ತೈತ್ರಿ. ಸೊ ಅದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಡಿಸ್ಟಿಲ್ಡ್ ವಾಟರ್ ಏನಿದೆ ಅದ್ರ ಕುತ್ತಿಗೆ ಹಿಡಿದು ತಿರುಗಿಸ್ಬೇಕು, ಅದು ಓಪನ್ ಆಗ್ತೈತಿ. ಸೊ ಅದ್ರೊಳಗೆ ನೀರಿನಂಥದ್ದೊಂದು ಅಂಶ ಇರ್ತೈತಿ. ಅದನ್ನೇನು ಮಾಡಬೇಕು, ನಿಮ್ಮ ಸಿರಪನ್ನು ಓಪನ್ ಮಾಡಿಕೊಂಡು ಡ್ರೈ ಸಿರಪ್ ಏನಿರ್ತೈತೆ ಅದನ್ನು ಓಪನ್ ಮಾಡ್ಕೊರಿ. ಬುಚ್ಚಳ ಓಪನ್ ಆದಮೇಲೆ ಅದ್ರ ನೀರು ಅಂತ ಇರ್ತೈತೆ ನೋಡ್ರಿ, ಅದನ್ನು ಪೂರ್ತಿ ಅದ್ರೊಳಗೆ ಹಾಕಿಬಿಡ್ರಿ. ಚಂದಾಗ ಹಾಕಾದ್ಮೇಲೆ ಮತ್ತೆ ಅದನ್ನು ಸಿರಪದ ಬಾಟಲ್ ಮುಚ್ಕೊಂಡ್ಬಿಡ್ರಿ. ಮುಚ್ಚಾದ್ಮೇಲೆ ಅದನ್ನ ಚಂದಾಗ ಶೇಕ್ ಮಾಡಿರಿ. ಸೊ ಈ ರೀತಿ ನೀವು ಶೇಕ್ ಮಾಡಾದ್ಮೇಲೆ ಈಗ ಸಿರಪ್ ಏನಿದೆ ನಿಮ್ಮ ಪಾಪುಗೆ ಹಾಕಲಿಕ್ಕೆ ರೆಡಿ ಇದೆ, ಇದು ಯೂಸ್ ಮಾಡಲಿಕ್ಕೆ ರೆಡಿ ಇದೆ. ಇಲ್ಲಿ ನೀವು ಏನು ಗಮನ ಕೊಡಬೇಕಪ್ಪ ಅಂದ್ರೆ, ಒಮ್ಮೆ ನೀವು ಈ ಸಿರಪ್ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿರಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಹಾಕಕ್ಕೆ ಹೇಳ್ಯಾರ ಅಲ್ಲಿ ಮಟ್ಟ ಹಾಕಿ ಇದನ್ನು ಒಗೆದು ಬಿಡ್ರಿ. ನೀವು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಇದನ್ನ ಭಾಳಷ್ಟು ದಿನ ಇಟ್ಕೊಂಡು ಮತ್ತೆ ಬಳಸ್ತಾರೆ. ಆ ರೀತಿ ಮಾಡಕ್ಕೆ ಹೋಗ್ಬಾರ್ದ್ರಿ. ಮತ್ತು ಇವು ಆ್ಯಂಟಿಬಯೋಟಿಕ್ ಸಿರಪ್ಸ್ ಇರ್ತಾವೆ ನೋಡ್ರಿ, ಡಾಕ್ಟ್ರು ನಿಮ್ಮ ಮಕ್ಕಳಿಗೆ ಎಷ್ಟು ದಿನ ಹಾಕ್ಲಿಕ್ಕೆ ಹೇಳಿರ್ತಾರೆ ಅಷ್ಟು ದಿನ ಹಾಕಬೇಕು. ನೀವು 1 ದಿನ ಹಾಕಿದೆ, 2 ದಿನ ಹಾಕಿದೆ, ಪಾಪು ಆರಾಮಾಗೈತಿ ಬಿಟ್ರಿ, ಮತ್ತು ಪಾಪುಗೆ ತೊಂದರೆ ಆಗೈತೆ ಅಂತೀರಿ. ಆ ರೀತಿ ಮಾಡಬಾರ್ದು. ಡಾಕ್ಟ್ರ್ ಎಷ್ಟು ದಿನ ಹಾಕಕ್ಕೆ ಹೇಳಿರ್ತಾರೆ ಅಷ್ಟು ದಿನ ಹಾಕಬೇಕು. ನೀವು 2 ದಿನ ಹಾಕಿ ಪಾಪುಗೆ ಆರಾಮಾಗೈತೆ ಅಂತ ನಿಂದ್ರಿಸಿಬಿಟ್ರೆ ಮತ್ತೆ ಪಾಪುಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಬಹಳ ಆಗಿಬಿಡ್ತೈತಿ. ಅದಕ್ಕೆ ನಿಮ್ಮ ಡಾಕ್ಟ್ರ್ ಎಷ್ಟು ದಿನ ಇದನ್ನು ಹಾಕ್ಲಿಕ್ಕೆ ಹೇಳಿರ್ತಾರೆ ಆ ರೀತಿ ಪ್ರಾಪರ್ ಹಾಕ್ಬೇಕ್ರಿ. ಈಗ ಮಾತಾಡೋಣ, ನಿಮ್ಮ ಮಕ್ಕಳಿಗೆ ಏನಾರ ಈ ಸಿರಪ್ ಕೊಡೋ ಅಂತೀರಂದ್ರೆ ಅವ್ರಿಗೆ ದುಷ್ಪರಿಣಾಮ, ಸೈಡ್ ಎಫೆಕ್ಟ್ ಏನೇನಾಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ ಪ್ರತಿಯೊಬ್ಬರಿಗೆ ನೀವು ಇದನ್ನು ಹಾಕಿದಾಗ ಅವ್ರಿಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದರೆ ಏನೇನಾಗ್ಬೋದು, ಒಂದನೇದ್ದು ಮಕ್ಕಳಿಗೆ ವಾಂತಿ ಬರೋ ಸಾಧ್ಯತೆ ಆಗಿಬಿಡ್ತೈತಿ. ಇಲ್ಲ ಅವ್ರು ವಾಂತಿ ಮಾಡ್ಕೊಂಡು ಕುಂತು ಬಿಡ್ತಾರೆ, ವಿಪರೀತ ಹೊಟ್ಟೆ ನೋವು ಆಗೋದು, ಬೇದಿ ಚಾಲು ಆಗೋದು, ತ್ವಚದ ಮೇಲೆ ಎಲರ್ಜಿಕ್ ರ್ಯಾಷಸ್ ಆಗೋದು, ಇಲ್ಲ ಅವರು ಲಿವರ್ ಎನ್ಸೈಮ್ಸ್ ಏನಿರ್ತವೆ ಜಾಸ್ತಿ ಆಗಿಬಿಡ್ತಾವ್ರಿ. ಈಗ ಮಾತಾಡೋಣ, ಯಾರು ಈ ಸಿರಪನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದನೇದ್ದು, ನಿಮ್ಮ ಮಕ್ಕಳಿಗೆ ಏನಾರ ಸೆಫರಾಕ್ಸಿಮ್ ಕಂಟೆಂಟ್ಲಿಂತ ಎಲರ್ಜಿ ಇದೆ, ಡಾಕ್ಟರ್ ಇದನ್ನು ನಿಮ್ಗೆ ಬಳಸಬೇಡ ಅಂತ ಯಾವಾಗಾರ ಹೇಳ್ಯಾರಂದ್ರೆ ಅಂಥ ಕಂಡೀಷನ್ನಾಗ ನಿಮ್ಮ ಡಾಕ್ಟ್ರಿಗೆ ಮೊದಲೇ ಹೇಳ್ಬೇಕ್ರಿ, ನಮ್ಮ ಮಕ್ಕಳಿಗೆ ಸೆಫರಾಕ್ಸಿಮ್ ಕಂಟೆಂಟ್ ಆಗಿ ಬರೋಂಗಿಲ್ಲ ಅಂತ ಹೇಳಬೇಕು. ಅಂಥವ್ರು ಇದನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ನಿಮ್ಮ ಮಕ್ಕಳಿಗೆ ಏನಾರ ಕಿಡ್ನಿ ಸಂಬಂಧಿತ ತ್ರಾಸ ಐತಂದ್ರೆ ಅಂಥವ್ರಿಗೆ ಕೂಡ ಈ ಸಿರಪ್ಪು ಬಳಸಬಾರ್ದ್ರಿ, ಇದು ಕಾಂಟ್ರಾ ಇಂಡಿಕೇಟೆಡ್ ಇದೆ. ಈ ಸಿರಪ್ ಯಾವ ರೀತಿ ಕೆಲಸ ಮಾಡ್ತೈತೆ ಅಂದ್ರೆ ನೋಡ್ರಿ, ನಾ ಮೊದಲೇ ಹೇಳ್ದಂಗೆ ಇದು ಒಂದು ಆ್ಯಂಟಿಬಯೋಟಿಕ್ ಸಿರಪ್. ಇದು ಏನು ಮಾಡ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸನ್ನು ಕೊಂದಾಗ್ತೈತಿ. ಯಾವ ರೀತಿ ಅಂದ್ರೆ ನೋಡ್ರಿ, ಈ ಬ್ಯಾಕ್ಟೀರಿಯಾಸು ಬದುಕಾಕ ತಮ್ಮದು ಮೇಲೆ ಪ್ರೊಟೆಕ್ಟಿವ್ ಕವರಿಂಗ್ ಸೆಲ್ ವಾಲ್ ಏನಿರ್ತೈತೆ ನೋಡ್ರಿ, ಅದನ್ನಿದೆ ಆ್ಯಂಟಿಬಯೋಟಿಕ್ ಏನು ಮಾಡ್ತೈತಪ್ಪ ಅಂದ್ರೆ ತಯಾರಾಗ್ಲಿಕ್ಕೆ ಕೊಡಂಗಿಲ್ಲ, ಅದನ್ನು ಪ್ರಿವೆಂಟ್ ಮಾಡಿಬಿಡ್ತೈತಿ. ಈ ರೀತಿ ಏನಾಗುತ್ತೆ ಅಂದ್ರಪ್ಪ, ಬ್ಯಾಕ್ಟೀರಿಯಾ ಸರ್ವೈವ್ ಆಗಕ್ಕಾಗಂಗಿಲ್ಲ, ಅವು ಸತ್ತು ಹೋಗ್ತಾವೆ. ಅದ್ರ ಸಂಬಂಧ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ನಿಮ್ಗೆ ಏನು ತ್ರಾಸ ಆಗ್ತಿರ್ತೈತೆ ನೋಡ್ರಿ, ಅದು ಕಡಿಮೆ ಆಗ್ತಾ ಬಂದ್ಬಿಡ್ತೈತಿ, ನಿಮ್ಗೆ ಆರಾಮ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಈಗ ಹೇಳ್ಕೊಡ್ತೀನಿ ಈ ಸಿರಪ್ದು ಸಬ್ಸ್ಟಿಟ್ಯೂಟ್ಸ್ ಏನೇನು ಅದಾವಪ್ಪ ಅಂದ್ರೆ. ಸೊ ನೋಡ್ರಿ, ಸೆಫಾಕೈನ್ ಡ್ರೈ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು ರೀ. ಇದ್ರೊಳಗೆ ಕಂಟೆಂಟು ಸೆಫರಾಕ್ಸಿಮ್ ಇರ್ತೈತಿ. ಸೆಫರಾಕ್ಸಿಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಕಂಪನಿ ತಮ್ಮದು ಸಿರಪ್ಸ್ ರೆಡಿ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ.
ಅಲ್ಟಾಸೆಫ್ ಸಸ್ಪೆನ್ಷನ್, ಜೋಸೆಫ್ ಡ್ರೈ ಸಿರಪ್, ಸೆಫರಾಕ್ಸ್ ಡ್ರೈ ಸಿರಪ್, ಸೆಫೆಬ್ ಡ್ರೈ ಸಿರಪ್, ನೈಲೋಸೆಫ್ 125 mg ಡ್ರೈ ಸಿರಪ್ಸ್. ಈ ಎಲ್ಲ ಸಿರಪ್ ಒಳಗೂ ಕಂಟೆಂಟ್ ಸೆಫರಾಕ್ಸಿಮ್ ಇರ್ತೈತಿ. ಇದ್ರದ್ದು ಎಲ್ಲ ಕೆಲಸ ಮಾಡೋ ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಮಾತಾಡೋಣ ಈ ಸಿರಪ್ದು ಮೂಲ್ಯದ ಬಗ್ಗೆ. ನೋಡ್ರಿ, ಸೆಫಾಕೈಂಡ್ ಡ್ರೈ ಸಿರಪ್ 125 mg ಏನಿದೆ, ಇದು ನಿಮ್ಗೆ 178 ರೂಪಾಯಿ, 178 ರುಪೀಸ್ನಾಗ 30 ml ಸಿರಪ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಕೆಂಪು ಅಂದ್ರೆ ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ, ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.